ಕಳೆದ 15 ದಿನದಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಚಿವರಿರ್ಬೋದು, ಕಾಂಗ್ರೆಸ್ ಪಕ್ಷದ ಶಾಸಕ ಮಿತ್ರರುಗಳಿರ್ಬೋದು, ಯಾವ ರೀತಿ ದುರಾಂಕಾರದ ಮಾತುಗಳನ್ನ, ದುರಾಂಕಾರದ ಒಂದು ಪರಮಾವಧಿಯ ಒಂದು ಮಾತುಗಳನ್ನ ಪ್ರತಿನಿತ್ಯ ರಾಜ್ಯದಲ್ಲಿ ಇವತ್ತು ಕುಮಾರಣ್ಣನ ಬಗ್ಗೆ ಅತ್ಯಂತ ಲಘುವಾಗಿ, ವ್ಯಕ್ತಿಗತವಾಗಿ, ಇವತ್ತು ಅವರ ಆರೋಗ್ಯದ ವಿಚಾರವಾಗೂ ಕೂಡ ಇಲ್ಲಿರ್ತಕ್ಕಂಥ ಗೌರವಾನ್ವಿತ ಶಾಸಕರೇ, ರಮೇಶ್ ಬಂಡಿ ಸಿದ್ದೇಗೌಡ್ರೆ, ದಯಮಾಡಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನಮ್ಮ JDS ಪಕ್ಷದ ಕಾರ್ಯಕರ್ತರನ್ನ ಕೆರಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಡಿ. ನಾವು ಅತ್ಯಂತ ಆರೋಗ್ಯಕರವಾದಂಥ ಒಂದು ಚುನಾವಣೆ, ಅತ್ಯಂತ ಆರೋಗ್ಯಕರವಾದಂಥ ವಾತಾವರಣವನ್ನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಡೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇವೆ. ಆದರೆ ಒಂದು ತಾವು ನೆನೆಸ್ಕೊಳ್ಬೇಕಾಗ್ತದೆ, ತಾವು ರಾಜಕಾರಣವನ್ನು ಪ್ರಾರಂಭ ಮಾಡಲಿಕ್ಕೆ ಯಾವ ಪಕ್ಷದ ಕಾರ್ಯಕರ್ತರುಗಳು ಹಗಲು ರಾತ್ರಿ ತಮ್ಮ ಪರವಾಗಿ ನಿಂತು ಶ್ರಮಿಸಿದ್ರು, ಯಾವ ಪಕ್ಷದ ನಾಯಕರ ಹೆಸರಲ್ಲಿ ಇವತ್ತು ನೀವು ಶಾಸಕರಾಗಿ ಆಯ್ಕೆ ಆದ್ರಿ, ಇವತ್ತು ಇಂಥ ಒಂದು ಸ್ಥಾನ ತಾವು ಪಡಿಲಿಕ್ಕೆ ಯಾವ ಪಕ್ಷ, ಯಾವ ನಾಯಕ, ಯಾವ ಪಕ್ಷದ ಕಾರ್ಯಕರ್ತರು ನಿಮ್ಮ ಜೊತೆನಲ್ಲಿ ನಿಂತರು ಅಂತಕ್ಕಂಥದ್ದನ್ನ ನೀವು ಮರಿಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಅಲ್ಲಿ ನೋಡಿ, ನಮ್ಮ ಮುಕುಂದಣ್ಣ ಹಿರೀಕರು ತೋರಿಸ್ತಾರೆ ಜನತಾದಳದ ಶಾಲಾ, ಜನತಾದಳದ ಸಿಂಬಲ್, ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಈ ರೀತಿ ನೀವು ಮಾತನಾಡ್ತಕ್ಕಂಥದ್ದು ನಿಮ್ಮ ಹಿರಿತನಕ್ಕೆ ಶೋಭೆ ತರೋದಿಲ್ಲ. ಇನ್ನೊಂದು ನಾನು ಹೇಳ್ಬೇಕಾಗ್ತದಣ್ಣ, ತಂದೆ ಅವರಿಗೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ 2 ಬಾರಿ ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥವ್ರು. ಅದಕ್ಕೆ ಕಾರಣ ಏನು, ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿ ನಡೆದಿದೆ. ಕಳೆದ 2 ಬಾರಿನೂ ಕೂಡ ಓಪನ್ ಹಾರ್ಟ್ ಸರ್ಜರಿ ನಡೆದಂಥದ್ದು. ಈಗಲೂ ಕೂಡ ಅವ್ರ ಎದೆ ಮೇಲೆ 6 ಇಂಚ್ ಮಾರ್ಕ್ ಅದೇ ಅಲ್ವೇ? ಬಹುಶಃ ಯಾರು ನೋಡಿದಿರೇನೋ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಹಾಗಾಗಿ ಈ ಬಾರಿ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ವೈದ್ಯಕೀಯ ಕ್ಷೇತ್ರ ಭಾಳ ಮುಂದುವರಿತಾ ಇದೆ. ಬಹುಶಃ ನಮ್ಮ ಯುವಕ ಮಿತ್ರರು ದಯಮಾಡಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಯೂಟ್ಯೂಬ್ ಮೂಲಕವಾಗಿ ಒಂದು ವಿಡಿಯೋವನ್ನು ತಿಳುವಳಿಕೆ ಮೂಡಿಸಿ, ಒಂದು ವಿಡಿಯೋ ತೋರಿಸುವ ಮೂಲಕ